ಮೊದಲ ಭಾರತೀಯ ಧ್ವಜ ಹೇಗಿತ್ತು? ಚರಕದಿಂದ ಅಶೋಕ ಚಕ್ರದವರೆಗೆ ಭಾರತದ ಧ್ವಜದ ಕಥೆ. ಭಾರತದ ರಾಷ್ಟ್ರೀಯ ಧ್ವಜದ ಅದ್ಭುತ ಪಯಣ. ನಾವು ಪ್ರತಿ ವರ್ಷ ಆಗಸ್ಟ್ 15 ಮತ್ತು ಜನವರಿ 26ರಂದು ಹೆಮ್ಮೆಯಿಂದ ಹಾರಿಸುವ ತ್ರಿವರ್ಣ ಧ್ವಜ ಮೊದಲಿನಿಂದಲೂ ಇದೇ ರೀತಿ ಇತ್ತ? ಇದರ ಹಿಂದೆ ಎಷ್ಟು ಬದಲಾವಣೆಗಳು ನಡೆದಿದೆ ಗೊತ್ತಾ? ಹಾಗಾದ್ರೆ ಭಾರತದ ರಾಷ್ಟ್ರೀಯ ಧ್ವಜದ ರೋಚಕ ಪಯಣವನ್ನು ತಿಳಿಯೋಣ. ಭಾರತ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ದೇಶವಾಗಿದ್ದು, ಸುಮಾರು 2 ಶತಮಾನಗಳ ಬ್ರಿಟಿಷರ ಆಳ್ವಿಕೆಯಲ್ಲಿ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಂಡಿತ್ತು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಭಾರತೀಯರನ್ನು ಒಗ್ಗೂಡಿಸುವ ಸಂಕೇತವಾಗಿ ರಾಷ್ಟ್ರಧ್ವಜದ ಅಗತ್ಯ ಉಂಟಾಯಿತು. ಆದರೆ ಇಂದು ನಾವು ನೋಡುವ ತ್ರಿವರ್ಣ ಧ್ವಜ ಒಂದೇ ದಿನದಲ್ಲಿ ರೂಪುಗೊಂಡದ್ದಲ್ಲ. ಸುಮಾರು 4 ದಶಕಗಳ ಅವಧಿಯಲ್ಲಿ ಹಲವು ಬದಲಾವಣೆಗಳನ್ನು ಕಂಡು ಅಂತಿಮವಾಗಿ ಇಂದಿನ ರೂಪವನ್ನು 1906ರಲ್ಲಿ ಕೋಲ್ಕತ್ತಾದ ಪಾರ್ಸಿ ಬಾಗನ್ ಚೌಕದಲ್ಲಿ ಮೊದಲ ಬಾರಿಗೆ ಭಾರತದ ಧ್ವಜವನ್ನು ಹಾರಿಸಲಾಯಿತು. ಈ ಧ್ವಜದಲ್ಲಿ 8 ಕಮಲದ ಹೂಗಳು ಇದ್ದವು. ಅವು ಆ ಕಾಲದ ಭಾರತದ ಪ್ರಮುಖ ಪ್ರಾಂತ್ಯಗಳನ್ನು ಹಾಗೂ ಭಾರತದ ವೈವಿಧ್ಯತೆಯನ್ನು ಪ್ರತಿನಿಧಿಸುತ್ತಿದ್ದವು ಎಂದು ಪರಿಗಣಿಸಲಾಗುತ್ತದೆ. ಜೊತೆಗೆ ಧ್ವಜದಲ್ಲಿದ್ದ ಸೂರ್ಯ ಮತ್ತು ಚಂದ್ರ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳು ಸಮಾನವಾಗಿ ಭಾರತದ ಅವಿಭಾಜ್ಯ ಅಂಗಗಳು ಎಂಬ ಸಂದೇಶವನ್ನು ಸಾರುತ್ತಿದ್ದವು. ಕೇವಲ 1 ವರ್ಷದ ನಂತರ ಅಂದ್ರೆ 1907ರಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ್ತಿ ಮೇಡಂ ಭೀಕಾಜಿ ಕಾಮಾ ಅವರು ಪ್ಯಾರಿಸ್ನಲ್ಲಿ ಇದೇ ಧ್ವಜವನ್ನು ಕೆಲವು ಬದಲಾವಣೆಗಳೊಂದಿಗೆ ಧ್ವಜಾರೋಹಣ ಮಾಡಲಾಗಿತ್ತು. ಈ ಬಾರಿ 8 ಕಮಲಗಳ ಬದಲಿಗೆ 8 ನಕ್ಷತ್ರಗಳನ್ನು ಬಳಸಲಾಯಿತು. ನಂತರ ಈ ಧ್ವಜವನ್ನು ಜರ್ಮನಿಯ ಬರ್ಲಿನ್ನಲ್ಲಿ ನಡೆದ ಸಮಾಜವಾದಿ ಸಮ್ಮೇಳನದಲ್ಲಿಯೂ ಪ್ರದರ್ಶಿಸಲಾಯಿತು. ಆದ್ದರಿಂದ ಇದನ್ನು ಬರ್ಲಿನ್ ಸಮಿತಿ ಧ್ವಜ ಎಂದು ಕರೆಯಲಾಯಿತು. 1917ರಲ್ಲಿ ಅನಿ ಬೆಸೆಂಟ್ ಮತ್ತು ಬಾಲಗಂಗಾಧರ ತಿಲಕ್ ಅವರು ಹೋಮ್ ರೂಲ್ ಚಳುವಳಿಯ ಸಂದರ್ಭದಲ್ಲಿ ಹೊಸ ಧ್ವಜವನ್ನು ಪರಿಚಯಿಸಿದ್ರು. ಈ ಧ್ವಜದಲ್ಲಿ ಬ್ರಿಟಿಷ್ ಯೂನಿಯನ್ ಜಾಕ್ ಸೇರಿದಂತೆ ಹಲವು ಹೊಸ ಚಿಹ್ನೆಗಳು ಇದ್ದವು. ಆದರೆ ಈ ವಿನ್ಯಾಸವನ್ನು ಅನೇಕ ಭಾರತೀಯರು ವಿರೋಧಿಸಿದರು. ಕಾರಣ, ಸ್ವತಂತ್ರ ಭಾರತದ ಆತ್ಮವನ್ನು ಈ ಧ್ವಜ ಸಂಪೂರ್ಣವಾಗಿ ಪ್ರತಿಬಿಂಬಿಸುತ್ತಿಲ್ಲ ಎಂದು ಹಲವರು ಅಭಿಪ್ರಾಯಪಟ್ಟರು. 1921ರಲ್ಲಿ ವಿಜಯವಾಡದಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಪಿಂಗಾಳಿ ವೆಂಕಯ್ಯ ಮತ್ತು ಮಹಾತ್ಮ ಗಾಂಧೀಜಿಯವರೊಂದಿಗೆ ಸೇರಿ ಹೊಸ ಧ್ವಜದ ವಿನ್ಯಾಸವನ್ನು ಸಲ್ಲಿಸಿದ್ರು. ಗಾಂಧೀಜಿಯವರ ಸಲಹೆಯಂತೆ ಅದರಲ್ಲಿ 3 ಬಣ್ಣಗಳನ್ನು ಬಳಸಲಾಯಿತು ಮತ್ತು ಮಧ್ಯದಲ್ಲಿ ಚರಕವನ್ನು ಸೇರಿಸಲಾಯಿತು. ಈ ಚರಕ ಭಾರತದ ಸ್ವಾವಲಂಬನೆ, ಪರಿಶ್ರಮ ಮತ್ತು ಸ್ವದೇಶಿ ಚಳುವಳಿಯ ಸಂಕೇತವಾಗಿತ್ತು. ಈ ಧ್ವಜವು ಸುಮಾರು 10 ವರ್ಷಗಳ ಕಾಲ ಭಾರತದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಸಂಕೇತವಾಗಿ ಉಳಿಯಿತು. ಧ್ವಜದ ಬಣ್ಣಗಳ ಕ್ರಮವನ್ನು ಬದಲಾಯಿಸಿ ಮೇಲೆ ಕೇಸರಿ, ಮಧ್ಯದಲ್ಲಿ ಬಿಳಿ ಮತ್ತು ಕೆಳಗೆ ಹಸಿರು ಬಣ್ಣಗಳನ್ನು ಅಳವಡಿಸಲಾಯಿತು. ಮಧ್ಯದಲ್ಲಿ ಚರಕವನ್ನು ಹಾಗೆಯೇ ಉಳಿಸಲಾಯಿತು. ಕೇಸರಿ ಧೈರ್ಯ ಮತ್ತು ತ್ಯಾಗವನ್ನು, ಬಿಳಿ ಶಾಂತಿ ಮತ್ತು ಸತ್ಯವನ್ನು, ಹಸಿರು ಸಮೃದ್ಧಿ ಮತ್ತು ಬೆಳವಣಿಗೆಯನ್ನು ಪ್ರತಿನಿಧಿಸಿತು. ಭಾರತ ಸ್ವಾತಂತ್ರ್ಯ ಪಡೆಯುವ ಕೆಲವೇ ದಿನಗಳ ಮೊದಲು 1947ರ ಜುಲೈ 22ರಂದು ಸಂವಿಧಾನ ಸಭೆಯು ಭಾರತದ ರಾಷ್ಟ್ರೀಯ ಧ್ವಜವನ್ನು ಅಧಿಕೃತವಾಗಿ ಅಂಗೀಕರಿಸಿತು. 1931ರ ಧ್ವಜದ ವಿನ್ಯಾಸವನ್ನು ಉಳಿಸಿಕೊಂಡು ಅದರ ಮಧ್ಯದಲ್ಲಿದ್ದ ಚರಕದ ಬದಲಿಗೆ 24 ಆರೆಗಳನ್ನು ಹೊಂದಿರುವ ಅಶೋಕ ಚಕ್ರವನ್ನು ಸೇರಿಸಲಾಯಿತು. 1906ರ ಮೊದಲ ಧ್ವಜದಿಂದ ಆರಂಭವಾದ ಈ ಪಯಣ 1907ರ ಬದಲಾವಣೆ, 1917ರ ಹೋಮ್ ರೂಲ್ ಧ್ವಜ, 1921ರ ಗಾಂಧೀಜಿ ಮತ್ತು ಪಿಂಗಾಳಿ ವೆಂಕಯ್ಯನವರ ಚರಕ ಧ್ವಜ, 1931ರ ತ್ರಿವರ್ಣ ವಿನ್ಯಾಸ ಮತ್ತು ಅಂತಿಮವಾಗಿ 1947ರ ಅಶೋಕ ಚಕ್ರದೊಂದಿಗೆ ಪೂರ್ಣಗೊಂಡಿತು. ಇದು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರ ಕನಸು, ತ್ಯಾಗ ಮತ್ತು ಭಾರತದ ಏಕತೆಯ ಪ್ರತೀಕವಾಗಿದೆ. ಮುಂದಿನ ಬಾರಿ ತ್ರಿವರ್ಣ ಧ್ವಜವನ್ನು ನೋಡಿದಾಗ ಅದರ ಹಿಂದೆ ಇರುವ ಈ ಅದ್ಭುತ ಇತಿಹಾಸವನ್ನು ಒಮ್ಮೆ ನೆನಪಿಸಿಕೊಳ್ಳಿ. ಜೈ ಹಿಂದ್, ವಂದೇ ಮಾತರಂ.